ಗುರುತಿಸಿಕೊಳ್ಳೋದಕ್ಕೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಎಷ್ಟು ಉಪಯುಕ್ತ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸಾಮಾನ್ಯವಾಗಿ PU ಲೆವೆಲಿಗೆ ಬಂದ ಮೇಲೆ ವಿದ್ಯಾರ್ಥಿಗಳಾದವರು ಈ ಥರದ ಚಟುವಟಿಕೆಗಳನ್ನು ಅಲಕ್ಷ್ಯ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆಡೋದು, ಓಡೋದು, ಎಲ್ಲೋ ಒಂದು ರೀತಿ ಮುಜುಗುರ, ನಾವು ಯಾಕೆ ಹಾಡಬೇಕು, ನಾವು ಯಾಕೆ ಓದಬೇಕು, ಅದೆಲ್ಲ ಟ್ಯಾಲೆಂಟ್ ಇರುತ್ತಲ್ಲ ಒಳಗಡೆ, ನಮ್ದೇನು ಸ್ಪಿರಿಟ್ ಇರುತ್ತಲ್ಲ, ಆ ಸ್ಪಿರಿಟ್ನ ಓಪನ್ ಅಪ್ ಮಾಡಿಕೊಂಡು ಒಂದು ಒಳ್ಳೆ ಸ್ಟೇಜ್ ಫಾರ್ಮ್ ಮಾಡಿಕೊಳ್ಳೋದಕ್ಕೆ ಇಂಥ ಅವಧಿಯಲ್ಲಿ ಒಳ್ಳೆಯ ಅವಕಾಶ ಇದೆ. ಈ ಸ್ಟೇಜಲ್ಲಿ, PU ಸ್ಟೇಜಲ್ಲಿ ನಮ್ಮ ಆಸೆ, ಆಕಾಂಕ್ಷೆ, ಅಭೀಪ್ಸೆಗಳಿಗೆ ಅನುಗುಣವಾದಂಥ ಚಟುವಟಿಕೆಗಳಲ್ಲಿ ನಾವು ತೊಡಗಿಕೊಂಡ್ರೆ, ಅದನ್ನೇ ನಮ್ಮ ಹವ್ಯಾಸ ಆಗಿ ರೂಪಿಸಿಕೊಂಡ್ರೆ, ಅದನ್ನೇ ನಮ್ಮ ಹಸಿವಾಗಿ ನಾವು ರೂಪಿಸಿಕೊಂಡ್ರೆ, ವಿ ವಿಲ್ ಬಿ ಮೋರ್ ಆ್ಯಂಡ್ ಮೋರ್ ಹ್ಯಾಪಿ. ಭಾಳ ಸಂತೋಷ ಸಿಗುತ್ತೆ. ಭಾಳ ಜನ ಓದಬೇಕು, ಸ್ಕೋರ್ ಮಾಡಬೇಕು, ಎಕ್ಸಾಮಲ್ಲಿ ಟಾಪರ್ ಆಗಬೇಕು, ಮನೆಗೆ ಹೆಸರು ತರಬೇಕು, ಕಾಲೇಜಿಗೆ ಹೆಸರು ತರಬೇಕು ಅಂತ ನಿಜವಾದ ಆನಂದವನ್ನು ಕಳ್ಕೊಳ್ತಾರೆ. ಯಾವುದೋ ಒಂದು ಸೇಯಿಂಗ್ ಮೊಬೈಲಲ್ಲಿ ಭಾಳ ಓಡಾಡ್ತದೆ, ಇನ್ ಸರ್ಚ್ ಆಫ್ ಗೋಲ್ಡ್ ವಿ ಲಾಸ್ಟ್ ಡೈಮಂಡ್. ಪ್ರೊಬೆಬ್ಲಿ ನೀವೆಲ್ಲ ನೋಡಿರ್ಬೋದು. ಇವೇನಿದಾವಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳು